ಏನಿದೆ ಈಗ ನಾಗೇಂದ್ರ ಅವರು ವಿಚಾರಕ್ಕೆ ಸಂಬಂಧಪಟ್ಟ ಇಡಿ ದಾಳಿ ಆಗ್ತಿರುವಂಥದ್ದು. ಈ ಹಿಂದೆ ಇಡಿ ವಿಚಾರವಾಗಿ ಸಾಕಷ್ಟು ಅದು ರಾಜಕೀಯ ಪ್ರೇರಿತವಾದಂಥ ದಾಳಿ ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟಗಳನ್ನ ಕೂಡ ಪ್ರತಿಭಟನೆಗಳು ಮಾಡಿದ್ದಾರೆ. ಸೊ ಈಗ ಇಡಿ ದಿಢೀರ್ನೆ ಮಾಡ್ತಾ ಇರುವಂಥದ್ದು ಎಲ್ಲ ಒಂದು ರೀತಿ ಸರ್ಕಾರಕ್ಕೆ ಇದಾಗಿದೆ. ಈ ವಿಚಾರದಲ್ಲಿ ನಮ್ಮ ಸರ್ಕಾರ ಅತ್ಯಂತ ಪಾರದರ್ಶಕವಾಗಿ ಕ್ರಮ ತಗೊಳ್ತಾ ಇದೆ. ಯಾವುದೇ ರೀತಿಯಾದ್ದೇ ಇಲ್ಲ. ಸಚಿವರು ಕೂಡ ನೈತಿಕ ಹೊಣೆಯ ಸಂದರ್ಭದಲ್ಲಿ, ಯಾಕಂದರೆ ತನಿಖೆ ಆಗುವ ಸಂದರ್ಭದಲ್ಲಿ ಅವರು ಮಂತ್ರಿಯಾಗಿದ್ದರೆ ಸರಿ ಇರೋದಿಲ್ಲ ಅಂತ ಹೇಳಿ ಅವರು ಆ ರೀತಿಯಾದಂಥ ಒಂದು ಕ್ರಮ ತಗೊಂಡು ಅವರು ರಾಜೀನಾಮೆ ಕೊಟ್ಟರು. ಅದನ್ನು ನಮ್ಮ ಸರ್ಕಾರ ಮುಖ್ಯಮಂತ್ರಿ ಅದನ್ನು ಒಪ್ಕೊಂಡಿದ್ದಾರೆ. ಈಗ SIT ಅವರು ಅದನ್ನು ತನಿಖೆಯನ್ನು ಭಾಳ ಯಾವುದೇ ರೀತಿಯ ಹಸ್ತಕ್ಷೇಪದಿಂದ ಮಾಡ್ತಾಯಿದ್ದಾರೆ. ಸೊ ಅದರಿಂದ ತನಿಖೆ ಖಂಡಿತವಾಗಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅತ್ಯಂತ ಒಂದು ದೊಡ್ಡ ಮಟ್ಟದ ಒಂದು ಹಗರಣ ಇದು, ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು. ಅದು ಹೇಗಾಯಿತು, ಹೇಗೆ ನಡೆದಿದೆ ಮತ್ತು ಅದಕ್ಕೆಲ್ಲ ಯಾರ್ಯಾರು ಅದ್ರ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಎಲ್ಲರ ಮೇಲೂ ಕೂಡ ಕ್ರಮ ಆಗಬೇಕು. ಅದ್ರ ಬಗ್ಗೆ ಯಾರು ಕೂಡ ಮಧ್ಯೆ ಬರುವಂಥ ಪ್ರಶ್ನೆ ಬರಲ್ಲ. ಈಗ ಉಳಿದಿರುವಂಥದ್ದು, ಈಗ ಇಡಿ ರೇಡ್ ಮಾಡಿರೋದು, ಈಗ ಇಡಿ ಏನಾಗಿದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಜನರಿಗೆ ವಿಶ್ವಾಸ ಭಾಳ ಕಮ್ಮಿ ಇದೆ. ಯಾಕಂದರೆ ಅದು ರಾಜಕೀಯವಾಗಿ ಬಳಕೆಯಾಗುವಂಥ ಸಂಸ್ಥೆ ಆಗೋಗಿದೆ. ಅದಕ್ಕೋಸ್ಕರನೇ ಇಡಿ ಮಾಡಲಿ, ನಾನು ಮಾಡಬಾರ್ದು ಅಂತ ಹೇಳೋದಿಲ್ಲ. ಯಾರಾದರೂ ಅವ್ರಿಗೆ ಮಾಹಿತಿ ಇದ್ದಂಥ ಸಂದರ್ಭದಲ್ಲಿ ಏನೇ ಇದ್ದರೂ ಮಾಡಬೇಕು. ಆದರೆ ಎಷ್ಟು ಮಟ್ಟಿಗೆ ಇವತ್ತು ಇಡಿ ನಿಷ್ಪಕ್ಷಪಾತವಾಗಿ ಮಾಡ್ತದೆ, ಅದು ಇವತ್ತು ಒಂದು ರೀತಿ BJPಯ ಅಂಗಸಂಸ್ಥೆ ಥರ ಕೆಲಸ ಮಾಡ್ತಾಯಿದೆ. ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳ ಅನೇಕ ಅವ್ಯವಹಾರಗಳ ಹಗರಣಗಳ ಬಗ್ಗೆ ಹೊರಗೆ ಬಂದಾಗ ಅವಾಗ ಇಡಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದೇ ಇಲ್ಲ. ಇದು ಬೇರೆ ಕೇವಲ BJP ಇಲ್ಲದೇ ಇರುವಂಥ ಪಕ್ಷಗಳು, ಅದು ವಿರೋಧ ಪಕ್ಷದ ಮುಖಂಡರುಗಳು ಅಥವಾ ಅವರು ಏನಾದರೂ ಅದರಲ್ಲಿ ಇದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಭಾಳ ಇವರು ಆ್ಯಕ್ಟಿವ್ ಆಗಿಬಿಡ್ತಾರೆ. ಇಡಿ ಬಗ್ಗೆ ನಂಬಿಕೆನೇ ಇಲ್ಲ ಅಲ್ಲ, ವಿಶ್ವಾಸನೇ ಇಲ್ಲ ಅಲ್ಲ. ಆ ಸಂಸ್ಥೆ ಅದರ ಉದ್ದೇಶ ಏನು? ಅನೇಕ ಕಡೆ ರಾಜಕೀಯ ವ್ಯಕ್ತಿಗಳನ್ನ ತೊಂದರೆ ಕೊಡೋದಕ್ಕೆ, ಹ್ಯಾರಾಸ್ ಮಾಡೋದಕ್ಕೆ ಮತ್ತು BJPಗೆ ಅನುಕೂಲ ಮಾಡಿಕೊಡುವಂಥ ರೀತಿ ಅದು ನಿರ್ವಹಣೆ ಮಾಡಿದೆ. ಸೊ ಇಡಿಯ ಬಗ್ಗೆ ಖಂಡಿತವಾಗಿಯೂ ಆ ಸಂಸ್ಥೆಯ ಒಂದು ಏನು ಹೆಸರಿತ್ತು ಅದು ಇವತ್ತು ಖಂಡಿತವಾಗಿಯೂ ಅದು ಉಳ್ಕೊಂಡಿಲ್ಲ. ಇದು ಅವರು ಸೇಡಿನ ರಾಜಕಾರಣಕ್ಕೆ ಇಡಿ ಉಪಯೋಗ ಆಗ್ತಾ ಇದೆ. ಅದರ ಬಗ್ಗೆ ಇಡೀ ದೇಶಕ್ಕೆ ಗೊತ್ತಿದೆ. ಕೂಡ ಇದೇ ವಿಚಾರ ಇಟ್ಕೊಂಡು ಹೋರಾಟ ಮಾಡೋದಕ್ಕೆ ಸರ್ಕಾರ ಹಾನಿ ಆಗ್ತಾರೆ. ಇಲ್ಲ, ಮಾಡಲಿ. ಪ್ರತಿಪಕ್ಷಗಳು ಹೋರಾಟ ಮಾಡಬೇಕು. ಪ್ರತಿಪಕ್ಷಗಳು ವಿಷಯಗಳು ಬಂದಾಗ ಅದನ್ನು ಹೊರಗೆ ತರಬೇಕು. ಅದಕ್ಕೆ ಪ್ರತಿಪಕ್ಷ ಇರೋದು. ಎಲ್ಲಾದರೂ ಸರಿಯಾಗಿ ಕೆಲಸ ಆಗಿಲ್ಲದೆ ಹೋದರೆ ಅಥವಾ ಯಾವುದಾದ್ರೂ ಒಂದಿಂಥ ಸಾರ್ವಜನಿಕ ಮಹತ್ವ ವಿಚಾರಗಳು ಬಂದಾಗ ಎತ್ತಬೇಕು. ಆದರೆ ಅದನ್ನು ಸರ್ಕಾರ ಎಲ್ಲಾದರೂ ಎಡವಿದ್ರೆ ಖಂಡಿತ ಅದನ್ನು ಅವರು ತೋರಿಸ್ಬೇಕು. ಅದ್ರ ಬಗ್ಗೆ ನಾನು ಹೇಳೋದಿಲ್ಲ, ಅದೇನು ತಪ್ಪೇನಲ್ಲ. ಆದರೆ ಅವ್ರಿಗೆ ಏನು ನೈತಿಕತೆ ಇದೆ, ಅವರ ಒಂದು ಕಾಲದಲ್ಲಿ ಅವರು ಏನೇನು ಮಾಡಿದ್ದಾರೆ ಅದನ್ನು ಕೂಡ ಯೋಚನೆ ಮಾಡಲಿ. ಬಟ್ ಈ ವಿಚಾರದಲ್ಲಿ ಯಾವುದು ಈ ನಿಗಮ ಏನಿದೆ, ನಮ್ಮ ವಾಲ್ಮೀಕಿ ನಿಗಮದ ಹಗರಣ, ಅದು ಯಾರು ಕೂಡ ಅದರ ಹಗರಣ ಆಗಿದೆ. ಅದರ ಹಗರಣ ಆಗಿರೋದನ್ನು ಯಾರು ಮಾಡಿದ್ರೆ ಅಂತ ಹಿಡುವಂಥದ್ದು ಸರ್ಕಾರ ಮಾಡ್ತಾ ಇದೆ. ಸರ್ಕಾರ ಎಲ್ಲಾದರೂ ಅದರಲ್ಲಿ ಸರಿಯಾದ ಕ್ರಮ ಇಟ್ಟಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೂ ಕೂಡ BJP ಅವರಾಗಿದ್ದರೆ ಬಹುಶಃ ಅವರ ರಾಜೀನಾಮೆ ಕೂಡ ಅಷ್ಟು ಸುಲಭವಾಗಿ ಕೊಡ್ತಾ ಇರಲಿಲ್ಲ. ಅದು ಭಾಳ ಒತ್ತಡ ತಂದು ರಾಜೀನಾಮೆ ಸಿಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ಅದು ಕೂಡ ಮಾಡ್ತಾ ಇರಲಿಲ್ಲ. ಯಾಕಂದರೆ ಅವರು ಇಂಥ ವಿಚಾರಗಳಿಗೆ ಸೂಕ್ಷ್ಮತೆಯೇ ಇಲ್ಲ. ಆದರೆ ನಮ್ಮ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ ಮತ್ತು ತನಿಖೆ ನಡೀತಾ ಇದೆ. ಸೊ ಅದರಲ್ಲಿ ಅವರು ತಪ್ಪು ಏನಂತ ಅವರು ಹೇಳ್ತಾರೆ, ಏನು ಹೇಳೋಕ್ಕಾಗಲ್ಲ. ಹಗರಣ ಆಗಿದೆ. ಹಗರಣಕ್ಕೆ ಖಂಡಿತ ಸರ್ಕಾರಗಳಿದ್ದಾಗ, ಯಾವುದೇ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಇಂಥದ್ದಾದಾಗ ಕ್ರಮ ತಗೊಳ್ಬೇಕು. ಆ ಕ್ರಮವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ. ಸೊ ಅವ್ರು ಏನು ಮಾತಾಡ್ತಾರೋ ಗೊತ್ತಿಲ್ಲ ಈ ವಿಚಾರದ ಬಗ್ಗೆ. ನೋಡಿ, ನಮ್ಮಷ್ಟು SC/STಗೆ ಫಸ್ಟ್ ಆಫ್ ಆಲ್ ರಾಷ್ಟ್ರೀಯ SC/ST ಕಮಿಷನ್ನವರು ಕೇಂದ್ರ ಸರ್ಕಾರಕ್ಕೆ ಹೋಗ್ಬಿಟ್ಟು ನಾವು ಮಾಡಿರುವಂಥ ರೀತಿಯಲ್ಲಿ SC/ST ಜನಾಂಗಕ್ಕೆ ದುಡ್ಡು ಕೊಡೋದಕ್ಕೆ ಅವರು ಕೇಂದ್ರ ಸರ್ಕಾರಕ್ಕೆ ಬರೀಲಿ. ನಾವು ಕೊಡ್ತಾ ಇರುವಂಥ ಅಮೌಂಟು ಎಷ್ಟು ಮೀಸಲಿಟ್ಟಿದ್ದೇವೆ ಕಾನೂನು ಮಾಡಿ, ಅದೇ ಥರ ಕೇಂದ್ರ ಸರ್ಕಾರ ಮಾಡಲಿ ಅಂತ ಮೊದಲು SC/ST ಈ ಕಮಿಷನ್ ಇದೆಲ್ಲ ಕೇಂದ್ರ ಸರ್ಕಾರಕ್ಕೆ ಬರೀಲಿ.
ಸುಮ್ಮನೆ ಇಲ್ಲಿ ಬಂದು ಇಂಥ ಒಂದು ರಾಜಕೀಯ ಉದ್ದೇಶಗಳು ಇಟ್ಕೊಂಡು ಈ ಥರ ಪತ್ರ ಬರೆಯೋದ್ರಲ್ಲಿ ಏನು ಅರ್ಥ ಇಲ್ಲ. ನಾವು ನಮ್ಮ ಸರ್ಕಾರ ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಮತ್ತೆ ಕಡಿತ ಮಾಡಿದರು. ಏನೋ ಕಾನೂನು ಪ್ರಕಾರ ಅದು 24.1% ಕೊಡಬೇಕಾಗಿದ್ದನ್ನು ಬೊಮ್ಮಾಯಿ ಸರ್ಕಾರ ಕೊಡ್ತಾ ಇರಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ಕೊಡೋಕ್ಕೆ ಪ್ರಾರಂಭ ಮಾಡಿದ್ದೇವೆ. ಮತ್ತು ನಾವೇನೇ ನಮ್ಮ ಸರ್ಕಾರದಲ್ಲೇ ಇವತ್ತು ಎಲ್ಲ ಕಾಂಟ್ರಾಕ್ಟ್ಗಳಲ್ಲಿ ಕೂಡ ಅವ್ರಿಗೆ SC STಗೆ ಮೀಸಲಿಟ್ಟಿದ್ದೇವೆ, ಆಯಿತಾ. ಮತ್ತು ಈ ರೀತಿಯಾದಂಥ ಕ್ರಮಗಳು BJPಯವರು ತೊಗೊಂಡಿದ್ದಾರಾ? ಅದಕ್ಕೋಸ್ಕರ ಅದ್ರ ಪರವಾಗಿ ಯಾವತ್ತಾದ್ರೂ ಮಾತನಾಡಿದಾರಾ? ಏನೂ ಮಾಡಿಲ್ಲ. ಸುಮ್ಮನೆ ಮೊಸರು ಕಲ್ಲು ಹುಡ್ಕೋಕೆ ಬರ್ತಾ ಇದ್ದಾರೆ, ಆಯಿತಾ. ಇದು ನಾವು SC ST ಜನರ ಪರವಾಗಿ ಕಾನೂನಾತ್ಮಕವಾದಂಥ ಕ್ರಮಗಳು ಮತ್ತು ಹಣಕಾಸು ಒದಗಿಸುವುದರಲ್ಲಿ ನಮ್ಮ ವಿಚಾರದಲ್ಲಿ BJPಯವರಿಗೆ ಹೇಳೋದಕ್ಕೆ ಏನೇನು ಅವ್ರ ಹತ್ರ ಯಾವುದೇ ರೀತಿಯ ಒಂದು ವಿಷಯನೇ ಇಲ್ಲ. ಮೂಢ ಪ್ರಕರಣವನ್ನ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡೋಕ್ಕೆ ತಯಾರಿ ಮಾಡ್ಕೊಳ್ತಾ ಇದೀವಿ. ನಾವು ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡ್ತೀವಿ ಅಂತ ಮಾಡಿದ್ರೆ ಒಳ್ಳೇದು. ನಾನು ಅದು ಸ್ವಾಗತ ಮಾಡ್ತೀನಿ. ಅಧಿವೇಶನದಲ್ಲೇ ಚರ್ಚೆ ಆಗಬೇಕು. ಅಧಿವೇಶನದಲ್ಲೇ ಎಲ್ಲ ಅಧಿಕೃತವಾದಂಥ ಮಾಹಿತಿಗಳು ಹೊರಗೆ ಬರಲಿ. ಸುಮ್ಮನೆ ಇದು ಬೀದಿಲಿ ನಿಂತ್ಕೊಂಡು ಮಾತಾಡೋದು ಏನು ಪ್ರಯೋಜನ ಇಲ್ಲ. ಅಧಿವೇಶನದಲ್ಲೇ ಚರ್ಚೆ ಆಗಬೇಕು. ಅಧಿವೇಶನದಲ್ಲೇ ಈ ಎಲ್ಲ ವಿಷಯಗಳನ್ನು ನಾವು ಕೂಡ ಪ್ರಸ್ತಾಪ ಮಾಡ್ತೀವಿ. ಹೇಗೆ ಇದೆಲ್ಲ ಆಯಿತು, ಯಾರ ಕಾಲದಲ್ಲಾಯಿತು, ಯಾರು ಮಾಡಿದ್ರು, ಯಾರು ಅಧಿಕಾರದಲ್ಲಿದ್ದರು, ಯಾರು ಮೂಢಾಚರಣೆ ಇದ್ದರು, ಯಾವ ಸರ್ಕಾರ ಆ ಸಂದರ್ಭದಲ್ಲಿತ್ತು, ಏನೇನು ಅನುಕೂಲ ಯಾರ್ಯಾರಿಗೆ ಮಾಡಿಕೊಟ್ಟಿದ್ದಾರೆ, ಅದೆಲ್ಲ ಆವಾಗ ಹೊರಗೆ ಬರಲಿ. ನಾವು ಅದಕ್ಕೋಸ್ಕರನೇ ನಾವು ಕೂಡ ಕಾಯ್ತಾ ಇದ್ದೀವಿ. ನಾಗೇಂದ್ರ ಪ್ರಕರಣ ವಿಚಾರದಲ್ಲಿ ಸರ್ಕಾರಕ್ಕೆ ಮುಜುಗರ ಆಗಿದೆ. ನಮ್ಮ ಒಬ್ಬ ಸಚಿವರ ಮೇಲೆ ಆರೋಪ ಬಂದಾಗ ಖಂಡಿತ ಮುಜುಗರನೇ, ಅದರ ಬಗ್ಗೆ ಎರಡು ಮಾತಿಲ್ಲ. ಆದರೆ ನಮ್ಮ ನಾಗೇಂದ್ರ ಅವರು ನೈತಿಕ ಹೊಣೆ ಹೊತ್ತು ಅದನ್ನು ರಾಜೀನಾಮೆ ಕೊಟ್ಟರು ಅವರು, ಯಾಕಂದರೆ ತನಿಖೆ ಚೆನ್ನಾಗಾಗಲಿ ಅಂತ. ಮತ್ತು SITಗೆ ಮುಕ್ತವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಟ್ಟಿದ್ದೇವೆ. ನೀವು ತನಿಖೆ ಮಾಡಿ, ಯಾರೇ ತಪ್ಪು ಮಾಡಿದ್ರು ಕ್ರಮ ತಗೊಳ್ಳಿ ಅಂತ. ಸೊ ಅದ್ರಲ್ಲಿ ಯಾರೇ ತಪ್ಪು ಮಾಡಿದ್ರು ಆಮೇಲೆ ಕ್ರಮ ಆಗಬೇಕು. ಸೊ ಈಗ ಯಾವ ರೀತಿ ಮುಜುಗರ ನಮಗಿಲ್ಲ, ಯಾಕೆಂದರೆ ನಾವು ಅದನ್ನು ಭಾಳ ಸ್ಪಷ್ಟವಾದಂಥ ರೀತಿಯಾಗಿ ಹೆಜ್ಜೆಗಳು ಇಡ್ತಾ ಇದ್ದೀವಿ. ಸೊ ಮುಜುಗರ ಪಡುವಂಥದ್ದು ಏನೇನೂ ಇಲ್ಲ. ಅದು ಸರ್ಕಾರ ಇಂಥ ಘಟನೆಗಳಾದಾಗ ಸರ್ಕಾರ ಯಾವ ರೀತಿ ನಿರ್ವಹಿಸ್ತದೆ ಅದು ಮುಖ್ಯ. ನಮ್ಮ ನಿರ್ವಹಣೆ, ನಮ್ಮ ಒಂದು ಪ್ರತಿಕ್ರಿಯೆ ಅದು ಮುಖ್ಯ. ಸೊ ಅದರಲ್ಲಿ ಎಲ್ಲದರಲ್ಲೂ ನೀವು ಸರ್ಕಾರ ಎಡವಿದೆ ಅಂತ ಯಾರೂ ಕೂಡ ಹೇಳೋಕ್ಕಾಗಲ್ಲ. ಆಯ್ತಲ್ಲ. ಇನ್ನೊಂದು ಸರ್, ಒಂದು ಚಿಕಿತ್ಸೆ ಅದು ಇನ್ನೂ ಅದು ಏನೋ ಚೆಕ್ ಮಾಡಿಸ್ತಾ ಇದ್ದೀನಿ ನಾವು, ಕಳಿಸಿದ್ದು ಅದೇನಾಯ್ತು ಅಂತ ನೋಡೋದಕ್ಕೆ. ಆಮೇಲೆ ಹೇಳ್ತೀನಿ ಎಲ್ಲ ಮಾಹಿತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.